ಬೈಚೇನಹಳ್ಳಿ ಗ್ರಾಮದಲ್ಲಿ ವರಟ ಮಾರಮ್ಮ ತಾಯಿಯ ವಿಶೇಷ ಪೂಜೆ, 1000ಕ್ಕೂ ಹೆಚ್ಚು ಭಕ್ತರಿಗೆ ನೈವೇದ್ಯ ಪ್ರಸಾದ ವಿತರಣೆ. ಬೈಚೇನಹಳ್ಳಿ ಗ್ರಾಮದಲ್ಲಿ ಉತ್ತಮ ಮಳೆ, ಸಮೃದ್ಧ ಬೆಳೆ, ಶಾಂತಿ ಹಾಗೂ ಸೌಹಾರ್ದದ ನೆಲೆಸಲಿ ಎಂಬ ಸಂಕಲ್ಪದೊಂದಿಗೆ ಬೈಚೇನಹಳ್ಳಿ ಗ್ರಾಮದ ಗ್ರಾಮಸ್ಥರು ಊರಿನ ಹೊರವಲಯದ ಕಾಡಿನಲ್ಲಿರುವ ವರಟ ಮಾರಮ್ಮ ತಾಯಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮವನ್ನು ಭಕ್ತಿ ಭಾವದಿಂದ ನೆರವೇರಿಸಿದರು. ಈ ಕಾರ್ಯಕ್ರಮಕ್ಕಾಗಿ ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ದವಸ ಧಾನ್ಯಗಳನ್ನು ಸಂಗ್ರಹಿಸಿ ಹಣವನ್ನು ಕೂಡಿಸಿ ಸಮೂಹವಾಗಿ ಪೂಜಾ ವ್ಯವಸ್ಥೆ ಮಾಡಿದರು. ಬಳಿಕ ಸುಮಾರು 1000ಕ್ಕೂ ಹೆಚ್ಚು ಭಕ್ತರಿಗೆ ಮಾಂಸಾಹಾರ ನೈವೇದ್ಯ ಪ್ರಸಾದ ವಿತರಿಸಲಾಯಿತು. ಗ್ರಾಮಸ್ಥರ ಒಗ್ಗಟ್ಟು ಮತ್ತು ಸೇವಾ ಮನೋಭಾವ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು. ಕಾರ್ಯಕ್ರಮದ ಯಶಸ್ಸಿಗಾಗಿ ಗ್ರಾಮದ ನರಸಣ್ಣ, ನರಸರಾಜಣ್ಣ, ಗೋವಿಂದಣ್ಣ, ಉಮೇಶ್, ರಾಮಣ್ಣ, ಕಾಂತರಾಜ್ ಹಾಗೂ ಗಿರಿಜಾ ಮೆಡಿಕಲ್ಸ್ ಹನುಮಂತರಾಜು ಸೇರಿದಂತೆ ಅನೇಕ ಗ್ರಾಮಸ್ಥರು ಜವಾಬ್ದಾರಿ ವಹಿಸಿಕೊಂಡು ವ್ಯವಸ್ಥೆಗಳನ್ನು ಸಮರ್ಪಕವಾಗಿ ನಿರ್ವಹಿಸಿದರು. ಗ್ರಾಮದ ಒಳಿತಿಗಾಗಿ ಹಾಗೂ ಉತ್ತಮ ಮಳೆಯೊಂದಿಗೆ ಸಮೃದ್ಧ ಕೃಷಿ ವರ್ಷವಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ನಡೆದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಭಕ್ತಿಯಿಂದ ಪಾಲ್ಗೊಂಡು ತಾಯಿಯ ಆಶೀರ್ವಾದ ಪಡೆದರು. ಬೈಚೇನಹಳ್ಳಿ ಕೋಲಾರ ಹೋಬಳಿ ಕೋಟೆ ತಾಲೂಕು ತುಮಕೂರು ಜಿಲ್ಲೆ ವಡ್ಮಾರಮ್ಮ ಅಂತ ಹೇಳ್ಬಿಟ್ಟು ಮಳೆ ಬೆಳೆ ಹೋಗಿದೆ. ಅದಕ್ಕೋಸ್ಕರ ಊರಿನ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಮಾರಮ್ಮ ತಾಯಿಯ ಒಂದು ಸೇವೆ ಮಾಡ್ತಾ ಇದ್ದೀವಿ. ಇದು ಮಾಡಿದ್ದ ಆದ್ಮೇಲೆ ಆಗಲಿ ಮಳೆ ಬೆಳೆ ಆಗಲಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಗ್ರಾಮ ದೇವತೆಯನ್ನು ಮಾಡ್ತಾ ಇದ್ದೀವಿ. ಮಳೆ ಹೋಗಿರೋಸ್ಕರ ನಾವು ಗ್ರಾಮ ದೇವತೆಯನ್ನು ಮಾಡ್ತಾ ಇದ್ದೀವಿ. ಈ ಸರಿ ಮಳೆ ಸರಿಯಾಗಿ ಆಗ್ತಿಲ್ಲ. ಯಾವ ಕಡೆಯೂ ಸರಿಯಾಗಿ ನಮ್ಮ ರಾಜ್ಯದಲ್ಲಿ ಸರಿಯಾಗಿ ಮಳೆ ಆಗದಿಲ್ಲ ಕಾರಣ ನಮ್ಮೂರ ಜನ ಎಲ್ಲ ಸೇರಿಕೊಂಡು ನಮ್ಮೂರ ಗ್ರಾಮ ದೇವತೆ ಹೋರಾಟವನ್ನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರಿಂದ ಮಳೆ ಬೆಳೆ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ನಮ್ಮ ಜನಗಳಲ್ಲಿ ಇದೆ. ಬರಗಾಲ ಬಂದಿದೆ, ಅದಕ್ಕೋಸ್ಕರ ಈ ಗೌರ್ಮೆಂಟ್ನಿಂದ ಏನಾದರೂ ಸಹಕಾರ ಕೊಡಬೇಕು ರೈತರುಗಳು. ಬರಗಾಲ ಬಂದಿದೆ, ಅದಕ್ಕೋಸ್ಕರ ಈ ಗೌರ್ಮೆಂಟ್ನಿಂದ ಏನಾದರೂ ಸಹಕಾರ ಕೊಡಬೇಕು ರೈತರುಗಳು.